ಇತಿಹಾಸ ಪ್ರಸಿದ್ಧ ವಿಜಯನಗರ ಹಾಗೂ ಆನೆಗೊಂದಿ ಸಂಸ್ಥಾನ ವ್ಯಾಪ್ತಿಯ ಗಂಗಾವತಿಯ ದೇವಘಾಟ ಬಳಿಯಲ್ಲಿರುವ ಚಾಲುಕ್ಯರ ದೊರೆ ಎರಡನೇ ಸೋಮೇಶ್ವರ ನಿರ್ಮಿಸಿದ ಶ್ರೀ ಅಮೃತೇಶ್ವರ ದೇವಸ್ಥಾನದಲ್ಲಿ ಮಹಾಶಿವರಾತ್ರಿ ಅಮಾವಾಸ್ಯೆಯ ದಿನವಾದ ಮಂಗಳವಾರ ದಿನದಂದು ವಿಶೇಷ ಪೂಜಾ ಕಾರ್ಯಕ್ರಮಗಳು ಹಾಗೂ ಭಕ್ತರಿಗೆ ಅನ್ನದಾಸೋಹ ವ್ಯವಸ್ಥೆಯನ್ನು ನಡೆಸಲಾಯಿತು. ದೇವಸ್ಥಾನದ ಪ್ರಧಾನ ಅರ್ಚಕ ಹನುಮಂತಪ್ಪ ಶ್ರೀ ಅಮೃತೇಶ್ವರ ದೇವರಿಗೆ ಜಲಾಭಿಷೇಕ, ಪಂಚಾಮೃತ ಅಭಿಷೇಕ, ಅಷ್ಟೋತ್ತರ ಪಾರಾಯಣ ಮತ್ತಿತರ ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳನ್ನು ನಡೆಸಿದರು.
ನಾ ಬಂದು ಈಗ 20 ವರ್ಷ ಆಗಿ ಬಂತ್ರಿ. ಇಲ್ಲಿ ಎಲ್ಲ ಸೇವೆ ಮಾಡ್ಕೊಂತ ಹೊಂಟೀನಿ. ಅವು ಕಂಬ ಸರ್ದಾವ್ ಇಲ್ಲಿ ಗುಡಿವು. ಅವು ಕಂಬ ಕುಂದಿಸ್ಬೇಕು. ಗೌರ್ಮೆಂಟ್ನವ್ರು ಒಟ್ಟ ಕಣ್ ತೆಗಿವಲ್ರಿ ಇಲ್ಲಿ. ನಮಗೇನು ಏನ್ ಪಗಾರ ಇಲ್ಲ ಏನಿಲ್ಲ, ಸುಮ್ಮನೆ ಸೇವೆ ಮಾಡ್ಕೊಂತ ಹೊಂಟೀನಿ. ಈಗ ಭಕ್ತರು ಹಿರಿಯರ ಸಮಾಜ ಎಲ್ಲಾರು ಬಂದು ಬಹಳ ಸೌಲಭ್ಯ ಮಾಡ್ತಾರೆ ಇಲ್ಲಿ. ನಮ್ಮ ಯಜರಾಮ್ ದೊಣೆ ಪೈಕಿ ಎಲ್ಲರೂ ಹಿರಿಯರ ಸಮಾಜ ಮಾಡಕತ್ತಾರ. ಎಲ್ಲಾರು ಈ ರೈತರನ್ನು ಕಲ್ತಾರ, ಎಲ್ಲಾರು ಕಲ್ತಾರ. ಇದು ಜಾತ್ರೆ ಬೇಸಿ ನಡೆಯಕತ್ತೈತಿ. ಈಗ ಸುಮಾರ 15-20 ವರ್ಷದಿಂದ ಹಿಂಗ ನಡೆಯಕತ್ತೈತಿ ನೋಡ್ರಿ, ಬೇಸೈತಿ. ಆದ್ರ ಇದು ಗುಡಿದು ಇಂಪ್ರೂವ್ಮೆಂಟ್ ಮಾಡ್ಬೇಕಂದ್ರೆ ಗೌರ್ಮೆಂಟ್ ಕಣ್ ತೆಗಿಬೇಕು. ಅವು ಕಂಬ ಸರ್ದ್ಬಿಟ್ಟವು. ಕಂಬ ಮೇನ್ ಕುಂದಿಸ್ಬೇಕು ಅವನ್ನ. ಇಲ್ಲಿ ಗುಡಿ ಬಿತ್ತಂದ್ರ ನಮ್ಮ ಹಿಂದೂ ಧರ್ಮ ಉಳಿಯಲ್ಲ ಅಷ್ಟೇ ನೋಡು. ಇಂಥ ಗುಡಿ ಕಟ್ಟಕ್ ಆಗಲ್ಲ. ಇದು ಹಂಪಿ ಶ್ರೀಕೃಷ್ಣ ದೇವರ ಮಾಡಿದಂತ ಗುಡಿ ಏನ್ರಿ. 5 ಲಿಂಗದಾಗ ಇದು ಪಂಚಲಿಂಗ, ಈಶಾನ್ಯ ದ್ವಾರದಂತದ್ದು. ಇದೇ ಸಂದರ್ಭದಲ್ಲಿ ಶ್ರೀ ಗಂಗಾಪರಮೇಶ್ವರಿ ಭಜನಾ ಮಂಡಳಿಯ ಶ್ರೀಮತಿ ಸುಮತಿ ದುರ್ಗಾ ದಾಸ್ ಸದಸ್ಯರು 2 ಗಂಟೆಗಳ ಕಾಲ ಭಜನೆ ಮಾಡಿ ತಮ್ಮ ಭಕ್ತಿ ಭಾವವನ್ನು ಸಮರ್ಪಿಸಿದರು. ಈ ಸಂದರ್ಭದಲ್ಲಿ ಸುಮತಿ ದುರ್ಗಾ ದಾಸ ಮಾತನಾಡಿ, ಇತಿಹಾಸ ಪ್ರಸಿದ್ಧ ದೇವಾಲಯಗಳು ಸರ್ಕಾರ ಜೀರ್ಣೋದ್ಧಾರಕ್ಕೆ ಮುಂದಾಗಬೇಕು. ಭಕ್ತರು ಧಾರ್ಮಿಕ ಆಚರಣೆಗಳ ಮೂಲಕ ಸಂಘಟಿತರಾಗಿ ಸನಾತನವನ್ನು ಉಳಿಸಿ ಬೆಳೆಸುವ ಕಾರ್ಯವಾಗಬೇಕೆಂದು ಸಲಹೆ ನೀಡಿದರು. ನನ್ನ ಹೆಸರು ಸುಮತಿ ಭಂಡಾರ್ಕರ್ ಅಂತ. ನಾವು ನಮ್ಮ ಮುರಹರಿ ನಗರದಲ್ಲಿ ಗಂಗಾಪರಮೇಶ್ವರಿ ಭಜನಾ ಮಂಡಳಿ ಅಂತ ಮಾಡ್ಕೊಂಡಿದ್ದೇವೆ. ನಾವು ವರ್ಷ ನಾವು ಶಿವರಾತ್ರಿ ಆದ್ಮೇಲೆ ಇವತ್ತಿನ ದಿನದಲ್ಲಿ ವರ್ಷ ನಾವು ಬರ್ತೇವೆ. ನಮ್ಗೆ ಪ್ರತಿ ವರ್ಷ ಇಲ್ಲಿ ಬಂದು ಭಜನೆ ಮಾಡ್ಲಿಕ್ಕೆ ಹೇಳ್ತಾರೆ, ಹಾಗಾಗಿ ನಾವು ಬರ್ತೇವೆ. ನಮ್ಮ ಗಂಗಾಪರಮೇಶ್ವರಿ ದೇವಸ್ಥಾನದಲ್ಲಿ ನಾವು ಶುಕ್ರವಾರ ಪ್ರತಿ ಶುಕ್ರವಾರ ಸಂಜೆ 6 ಗಂಟೆಗೆ ಭಜನೆ ಮಾಡ್ತೇವೆ. ಹಾಗೆ ಅಮಾಸೆಗೆ ಹುಣ್ಣಿಮೆಗೆ ನಮ್ಮ ದುರ್ಗಾಪರಮೇಶ್ವರಿ ದೇವಸ್ಥಾನ ದುರ್ಗಮ್ಮ ದೇವಸ್ಥಾನದಲ್ಲಿ ಭಜನೆ ಮಾಡ್ತೇವೆ, ಲಲಿತಾ ಸಹಸ್ರನಾಮ ಹೇಳ್ತೇವೆ. ಮತ್ತು ಜನರಿಗೆ ನಾವು ಆದಷ್ಟು ನಮ್ಮ ಹಿಂದೂ ಧರ್ಮಕ್ಕಾಗಿ, ನಮ್ಮ ದೇಶಕ್ಕಾಗಿ, ನಮ್ಮ ಧರ್ಮ ಉಳಿಸೋ ಸಲುವಾಗಿ ನಾವು
ಭಜನೆಯನ್ನ ಜನರಿಗೆ ಸಂಘಟನೆ ಮಾಡಬೇಕು, ಭಜನೆಯಿಂದ ಸಂಘಟನೆ ಮಾಡಬೇಕು, ಎಲ್ಲರನ್ನು ಒಂದುಗೂಡಿಸ್ಬೇಕು, ನಮ್ಮ ಧರ್ಮ ಉಳಿಸ್ಬೇಕು ಅನ್ನೋದು ನಮ್ಮ ಒಂದು ಧ್ಯೇಯ. ಮತ್ತೇನು ನಮ್ಮ ವಿಶೇಷ ಇದೇನು ಇದು ಇಲ್ಲ. ನಮ್ಮ ಧರ್ಮದ ಸಲುವಾಗಿ ನಾವು, ನಮ್ಮ ಜನಸಂಖ್ಯೆ ಕಡಿಮೆ ಆಗ್ತಾ ಇದೆ, ಆದಷ್ಟು ಜನ ಒಂದು ಮಕ್ಕಳು ಮಾಡ್ಕೊಂಡು, ಒಂದು ಎರಡು ಮಕ್ಕಳು ಮಾಡ್ಕೊಂಡು ನಮ್ಮ ಸಂಖ್ಯೆ ಕಡಿಮೆ ಮಾಡ್ತಾ ಇದ್ದಾರೆ. ದಯವಿಟ್ಟು ಹಾಗೆ ಮಾಡದೆ ಎರಡಾದ್ರೂ ಮಕ್ಕಳು ಮಾಡ್ಕೊಂಡು ನಮ್ಮ ದೇಶಕ್ಕೆ, ನಮ್ಮ ಭಾರತ ಜನರಿಗೆ ಸಂತಾನ ಕಡಿಮೆ ಆಗಬಾರ್ದು. ನಮ್ಮ ದೇಶದಲ್ಲಿ ನಮ್ಮ ಜನಸಂಖ್ಯೆ ಸಂಖ್ಯೆ ಕಡಿಮೆ ಆಗದ ಹಾಗೆ ಎಲ್ಲರೂ ಆದಷ್ಟು ದೇಶದ ಸಲುವಾಗಿ, ದೇಶದ ಆಲೋಚನೆ ಮಾಡಿಕೊಂಡು ನಮ್ಮ ದೇಶದ ಸಲುವಾಗಿ ಎಲ್ಲರೂ ಕೆಲಸ ಮಾಡ್ರಿ. ಧರ್ಮದ ಸಲುವಾಗಿ, ನಮ್ಮ ಧರ್ಮ ಹಿಂದೂ ಧರ್ಮ ಉಳಿಬೇಕು. ಹಿಂದೂ ಧರ್ಮದ ಸಲುವಾಗಿ ಎಲ್ಲ ಜನ ಸೇರಿಕೊಂಡು ಆದಷ್ಟು ಭಜನೆ ಕಾರ್ಯಕ್ರಮ, ಜನರನ್ನು ಒಂದುಗೂಡಿಸೋ ಕಾರ್ಯಕ್ರಮ ಮಾಡ್ತೀವಿ. ಆಗ್ಲಿ ಇಲ್ಲಿ ಗಂಗಾವತಿಲಿ ಎಷ್ಟು ಗ್ರೂಪ್ ಇದಾವೆ ಅವೆಲ್ಲ ಸೇರ್ಕೊಂಡು ನಾವು ಕಣಿವೆ ಆಂಜನೇಯದಲ್ಲಿ ನಾವು ಹನುಮಾನ್ ಚಾಲೀಸ್ ಓದಿದ್ವಿ. ಮತ್ತೆ ನಾವು ಎಲ್ಲಿ ಯಾರ ಮನೆಗೆ ಕರೆದ್ರು ನಾವು ಲಲಿತಾ ಸಹಸ್ರನಾಮ ಓದ್ತೇವೆ. ನಾವೇನು ಲಲಿತಾ ಸಹಸ್ರನಾಮ ಓದಿದ್ರೆ ನಮ್ಗೆ ಅಂಥದ್ದೇ ಬೇಕು ಇಂಥದ್ದೇ ಬೇಕು ನಮಗದು ಬೇಕಂತ ನಾವು ಹೇಳೋದಿಲ್ಲ. ಒಟ್ಟು ನಮ್ಮ ಧರ್ಮದ ಸಲುವಾಗಿ ನಾವು ಮಾಡೋದು. ಯಾರು ಕರೆದ್ರು ನಾವು ಅವ್ರ ಮನೆಗೆ ಹೋಗಿ ಲಲಿತಾ ಸಹಸ್ರನಾಮ ಪಾರಾಯಣ ಮತ್ತೆ ಹನುಮಾನ್ ಚಾಲೀಸ ಭಜನೆ ಮಾಡ್ಕೊಂಡು ಬರ್ತೇವೆ. ಗಂಗಮ್ಮ ಅವರು ಈ ಗುಡಿದು ಖರೆ ಅಂದ್ರೆ ನಮ್ಗೆ ಈ ಗುಡಿದ ವಿಷಯನೇ ಗೊತ್ತಿರ್ಲಿಲ್ಲ. ನಮ್ಮ ಗಂಗಮ್ಮ ಅವರು ನಮ್ಗೆ ಮೊದಲನೇ 2 ವರ್ಷದ ಮುಂಚೆ ನಮ್ಗೆ ಇಲ್ಲಿ ಕರ್ಕೊಂಡ್ ಬಂದಿದ್ರು. ಆಮೇಲೆ ನಮ್ಗೆ ಇಲ್ಲಿ ಒಂದು ಗುಡಿ ಇದೆ, ಅಮರೇಶ್ವರ ಅಂತ ಹೇಳಿ ಗುಡಿ ಇದೆ ಅಂತೆ, ಅಮೃತೇಶ್ವರ ಗುಡಿ ಅಂತ ಇದೆ ಅಂತ ಗೊತ್ತಾಯ್ತು. ಆವಾಗ್ಲಿಂದ ನಾವು ಬರ್ತೇವೆ, ಇಲ್ಲಿ ಸೇವೆ ಮಾಡ್ತೇವೆ. ದೇವಸ್ಥಾನ ಸೇವಾ ಸಮಿತಿಯ ಅಧ್ಯಕ್ಷ ಹನುಮಂತಪ್ಪ ಈಡಿಗರ ಮಾತನಾಡಿದ್ದ 15 ವರ್ಷಗಳಿಂದ ಶ್ರೀ ಅಮೃತೇಶ್ವರ ದೇವಸ್ಥಾನ ಸಮಿತಿ ಹಾಗೂ ಸದ್ಭಕ್ತರು ವಿಪ್ರ ದೇವಘಾಟ ಬಳಿಯಲ್ಲಿರುವ ಸದರಿ ದೇವಸ್ಥಾನದ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸಲಾಗುತ್ತದೆ. ಅತ್ಯಂತ ಶಕ್ತಿಪೀಠವಾದ ದೇವಸ್ಥಾನದ ಅಭಿವೃದ್ಧಿಗೆ ಸಹಕಾರ ಮುಂದಾಗಬೇಕು ಎಂದು ತಿಳಿಸಿದರು. 15 ವರ್ಷದ ಪ್ರಯುಕ್ತ ಅಂಗವಾಗಿ ಅನ್ನ ಸಂತರ್ಪಣೆ ಇರ್ತದೆ. ಅದಕ್ಕೆ ಜೀವನೋದ್ಧಾರಕ್ಕಾಗಿ ಸಕಲ ಭಕ್ತಾದಿಗಳು ಸಹಕರಿಸಬೇಕು ಹೇಳುತ್ತೆ. ಈ ವರ್ಷವು 15ನೇ ವರ್ಷದ ನಿಮಿತ್ತ ಅನ್ನ ಸಂತರ್ಪಣಾ ಕಾರ್ಯಕ್ರಮ ಶ್ರೀ ಅಮೃತೇಶ್ವರ ದೇವಸ್ಥಾನದಲ್ಲಿ ಸೇವೆ ಸಲ್ಲಿಸಲಾಗಿದೆ. ಸಾರ್ವಜನಿಕರು ಸದ್ಭಕ್ತರು ಈ ಸಭೆಗೆ, ಈ ದೇವಸ್ಥಾನಕ್ಕೆ ಆಗಮಿಸಿ ಪ್ರಸಾದ ಸ್ವೀಕರಿಸಬೇಕಾಗಿ ವಿನಂತಿ. ಆತ್ಮೀಯರೇ, ಪ್ರಸ್ತುತ ಈ ಒಂದು ದೇವಘಾಟ ತುಂಗಭದ್ರೆಯ ಒಂದು ನದಿ ತೀರದಲ್ಲಿರ್ತಕ್ಕಂಥ ಅಮೃತೇಶ್ವರ ದೇವಸ್ಥಾನ, ಬಹುತೇಕ ಇದು ವಿಜಯನಗರ ಸಾಮ್ರಾಜ್ಯ ಹಾಗೂ ಈ ಆನೆಗೊಂದಿ ಸಂಸ್ಥಾನ ಪ್ರೌಢದೈವರಾಯ ಕಾಲದಲ್ಲಿ ನಿರ್ಮಿತವಾಗಿರಬಹುದಂತ ನನಗನ್ನಿಸ್ತದೆ. ಇಲ್ಲಿ ಪ್ರತಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ಸೇರಿದಂತೆ ಒಂದು ಶಿವರಾತ್ರಿಯ ಸಂದರ್ಭದಲ್ಲಿ ವೈಶಿಷ್ಟ್ಯಪೂರ್ಣವಾದಂಥ ಧಾರ್ಮಿಕ ವಿಧಿವಿಧಾನಗಳನ್ನು ಮಾಡ್ಕೊತ ಬರಲಾಗಿದೆ. ಇನ್ನು ಒಂದು ವಿಶೇಷ ಅಂದರೆ, ಇತ್ತೀಚೆಗಷ್ಟೇ ಇದು ಪ್ರಾಧಿಕಾರಕ್ಕೆ ಒಳಪಟ್ಟಿದೆ ಅಥವಾ ಮುಜರಾಯಿ ಇಲಾಖೆ ಇದನ್ನು ತೆಗೆದುಕೊಂಡಂತ ತಿಳಿದು ಬಂದಿದೆ. ಈ ಹಿನ್ನೆಲೆಯಲ್ಲಿ ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಇಲ್ಲಿನ ಜನಪ್ರತಿನಿಧಿಗಳು, ಸಂಸದರು ಇದನ್ನು ಡೆವಲಪ್ಮೆಂಟ್ ಮಾಡೋದರಿಂದ ಒಂದು ಸನಾತನ ಧರ್ಮವನ್ನು ಉಳಿಸಿ ಬೆಳೆಸಿದಂತಾಗ್ತದೆ. ಈ ಹಿನ್ನೆಲೆಯಲ್ಲಿ ನಮ್ಮ ಹನುಮಂತಪ್ಪವರು ಸೇರಿದಂತೆ ಅರ್ಚಕರು ನಿಜವೂ ಸಾತ್ವಿಕ ಮನುಷ್ಯ, ಯಾವುದೇ ದುರ್ಚಟಗಳಿಲ್ಲ, ಏನೂ ಇಲ್ಲ, ಯಾವುದೇ ಒಂದು ಫಲ ಅಪೇಕ್ಷೆ ಮತ್ತು ವೇತನ ಇಲ್ಲದೆ ಈ ಒಂದು ನದಿ ಸ್ನಾನವನ್ನು ಮಾಡುವುದರ ಮೂಲಕ, ದಿನನಿತ್ಯ ಅಭಿಷೇಕ ಮಾಡುವುದರ ಮೂಲಕ ಶ್ರೀ ಅಮೃತೇಶ್ವರ ದೇವರ ಅನುಗ್ರಹಕ್ಕೆ ಪಾತ್ರರಾಗಿದ್ದಾರೆ. ಇವತ್ತಿನ ದಿವಸ ಒಂದು ಅಮಾವಾಸ್ಯೆ ಪ್ರಯುಕ್ತವಾಗಿ ಶ್ರೀ ಗಂಗಾ ಪರಮೇಶ್ವರಿ ಮಹಿಳಾ ಭಜನಾ ಮಂಡಳಿಯವರು ಇಲ್ಲಿ ಆಗಮಿಸಿ ತಮ್ಮ ಒಂದು ಭಕ್ತಿಯ ಒಂದು ಭಜನೆಯ ಮೂಲಕ ದೇವರ ಒಂದು ಪ್ರೀತಿಗೆ ಪಾತ್ರರಾಗಿದ್ದಾರೆ. ಇದಕ್ಕೂ ಭಕ್ತಿ ಮಾರ್ಗಕ್ಕೆ ಭಜನೆ, ಅರ್ಚನೆ, ಪಾರಾಯಣ, ಅಷ್ಟೋತ್ತರ ಇವೆಲ್ಲವೂ ಅವಶ್ಯವಾಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ, ಅಮೃತೇಶ್ವರ ದೇವಸ್ಥಾನ ಒಂದು ದಟ್ಟ ಕಾನನ ಮಧ್ಯೆ ಇದೆ. ಇದು ಅಂದರೆ ಪಕ್ಕದಲ್ಲೇ ಬೆಟ್ಟ ಗುಡ್ಡಗಳನ್ನು ಹೊಂದಿದೆ. ಜೊತೆಗೆ ದೇವಸ್ಥಾನದ ಪಕ್ಕದಲ್ಲಿ ಒಂದು ಶಾಸನವನ್ನು ಸಹ ನಾವು ಕಾಣಬಹುದಾಗಿದೆ. ಆ ಶಾಸನ ಸ್ವಲ್ಪ ಅಸ್ಪಷ್ಟವಾಗಿದೆ. ಇದರ ಬಗ್ಗೆ ನಾನು ಇತಿಹಾಸ ಸಂಶೋಧಕರಾಗಿರ್ತಕ್ಕಂಥ ಡಾಕ್ಟರ್ ಶರಣಬಸಪ್ಪ ಕೋಲ್ಕಾರ ಅವರಿಗೂ ನಾನು ಮಾತಾಡಿಸಿದೆ. ಇನ್ನೂ ವಿವರವಾಗಿ ಲಭ್ಯವಾಗಿ ಇನ್ನೂ ನಮ್ಗೆ ದೊರಕಿಲ್ಲಪ್ಪ ಅಂತ ಹೇಳಿದ್ದಾರೆ. ಸೊ ಮುಂದಿನ ದಿನಗಳಲ್ಲಿ ಇದು ಏನು, ಈ ದೇವರ ವಿಶಿಷ್ಟ ಏನು, ಸಾಕಷ್ಟು ಜನರು ಅಲ್ಲಿ ಇಲ್ಲಿ ಇದನ್ನು ಮೊದಲು ಒಂದು ಪಾಳು ಬಿದ್ದ ಒಂದು ವಾತಾವರಣ ಇಲ್ಲಿತ್ತು. ಯಾರ್ಯಾರೋ ಬರ್ತಿದ್ರು, ಎಲ್ಲೋ ಕೂತ್ಕೊಂಡು ಅನೈತಿಕ ಚಟುವಟಿಕೆಗಳು, ಇಸ್ಪಟ್ಟು, ಜೂಜು, ಮೋಜು, ಮಸ್ತಿ ಮಾಡ್ತಿದ್ರು. ಇವತ್ತಿನ ದಿವಸ ಈ ಒಂದು ನಮ್ಮ ಈಡಿಗರ ಸಮಾಜದ ಹನುಮಂತಪ್ಪ ಅವರು ಸೇರಿದಂತೆ
ಅವರ ನೇತೃತ್ವದಲ್ಲಿ ಅವರು ಕೈಲಾದಷ್ಟು ಸಾಧ್ಯವಾದಷ್ಟು ಇವತ್ತು ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ಯಾರ. ಸರ್ಕಾರ ಇವತ್ತು ಮುಜರಾಯಿ ಇಲಾಖೆ ಆಗಿರ್ಬೋದು, ಪ್ರವಾಸೋದ್ಯಮ ಆಗಿರ್ಬೋದು, ಹಂಪಿ ಪ್ರಾಧಿಕಾರ ಆಗಿರ್ಬೋದು, ಅವರು ಇಂಥ ದೇವಸ್ಥಾನದ ಒಂದು ಜೀವಂತಿಕೆ ಅಥವಾ ಜೀವನೋದ್ಧಾರಕ್ಕಾಗಿ ಮುಂದಾಗಬೇಕಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ.